ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಬಾಣಲಿ ಖಾರದ ರೊಟ್ಟಿ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ. 5 ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಮೊಸರು ಒಳ್ಳೆ ಕಾಂಬಿನೇಷನ್. ಬೆಳಗಿನ ಉಪಹಾರಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ, ಇದಕ್ಕೆ ಏನೇನು ಹಾಕಬೇಕು ಮತ್ತು ಮಾಡುವುದು ಹೇಗೆ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 20 ಗ್ರಾಮಷ್ಟು ಹೆಸರುಬೇಳೆ ಹಾಕ್ಕೋತಾ ಇದ್ದೀನಿ. ಹಾಗೆ 20 ಗ್ರಾಮಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆ 20 ಗ್ರಾಮಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. 3 ಬೇಳೆಗಳನ್ನು ಚೆನ್ನಾಗಿ 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಬೇಕು. ಈ ಥರ ತೊಳ್ಕೊಳ್ಳೋದ್ರಿಂದ ಅದರಲ್ಲಿರೋ ಪೌಡ್ರು ಡಸ್ಟು ಎಲ್ಲ ಹೋಗುತ್ತೆ. ತೊಳೆದು ಎಲ್ಲ ನೀರು ತಗೊಂಡಿದ್ದೀನಿ ನೋಡಿ. ಈಗ ಇದನ್ನು ಒಂದು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಿಗೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡಾದಮೇಲೆ ಆ ಬೇಳೆ ಎಲ್ಲ ಮುಳುಗುವಷ್ಟು ನೀರು ಹಾಕ್ಕೋಬೇಕು. ಜಾಸ್ತಿ ನೀರೇನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟು ಹಾಕ್ಕೊಂಡಾದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕಿ 3 ಸೀಟಿ ಹೊಡೆಸ್ಬೇಕು. ಯಾಕೆಂದರೆ ಮೆತ್ತಗೆ ಬೇಯಬೇಕು. ಕುಕ್ಕರು ಕೂಲಾಗಿದೆ, ತೆಗೆದು ತೋರಿಸ್ತಿದ್ದೀನಿ ನೋಡಿ. ಚೆನ್ನಾಗಿ ಬೆಂದಿದೆ. ಮೇಲಿನ ನೀರನ್ನೆಲ್ಲ ಒಂದು ಸ್ವಲ್ಪ ತೆಕ್ಕೊಂಬಿಡೋಣಂತೆ. ತೆಕ್ಕೊಂಡಾದಮೇಲೆ ಮೆತ್ತಗೆ ಎಲ್ಲ ಸ್ಮ್ಯಾಶ್ ಮಾಡಬೇಕು. ಎಷ್ಟು ಮೆತ್ತಗೆ ಸಾಧ್ಯನೋ ಅಷ್ಟು ಮೆತ್ತಗೆ ಮಾಡಿ ನೋಡಿ. ಚೆನ್ನಾಗಿ ಬೆಂದಿದೆ. ಹೌದಾ? ಕಡಲೆಬೇಳೆ ಒಂದು ಬೆಂದಿರಲ್ಲ, ಓಕೆ. ಕಡಲೆಬೇಳೆ ಬೇಯ್ದಿದ್ರೂ ಪರವಾಗಿಲ್ಲ, ತಿನ್ನಬೇಕಾದ್ರೆ ಚೆನ್ನಾಗಿ ಬಾಯಿಗೆ ಸಿಗುತ್ತೆ, ತುಂಬ ರುಚಿಯಾಗುತ್ತೆ. ಈ ಥರ ನಿಮಗೆ ಒಂದು ಸ್ಪೂನು ಸೌಟು ಸಹಾಯದಿಂದ ಮೆತ್ತಗೆ ಮಾಡ್ಕೋಬೇಕು. ಇಷ್ಟು ಮೆತ್ತಗೆ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವ? ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ನೋಡಿ 2 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದು ಅಂದಾಜು ಒಂದು 1/4 kg ಬರುತ್ತೆ. ಅದಿಷ್ಟು ಹಾಕ್ಕೊಂಡಾದ್ಮೇಲೆ ನಾವು ಮೆತ್ತಗೆ ಮಾಡಿ ಇಟ್ಕೊಂಡಿದ್ದೀವಲ್ಲ 3 ಥರ ಬೇಳೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಬಿಳಿ ಎಳ್ಳು ಹಾಕ್ಕೊಂಡ್ಮೇಲೆ ಅರ್ಧ ಸ್ಪೂನಷ್ಟು ಇಂಗು ಹಾಕ್ಕೊತಾ ಇದ್ದೀನಿ. ಹಿಂಗು ಹಾಕ್ಕೊಂಡ್ರೆ ತುಂಬ ರುಚಿಯಾಗುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೇನು ಮಿಕ್ಸ್ ಮಾಡಿಲ್ಲ, ಪ್ಯೂರ್ ಖಾರದ ಪುಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಆಮೇಲೆ ಮತ್ತೆ ಬೇಕಾದ್ರೆ ಮಿಕ್ಸ್ ಮಾಡ್ಕೊಬೋದು. ಇಲ್ಲ ಅಂದರೆ ನಾವು ಮಾಡೋ ಪದಾರ್ಥ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಚೆನ್ನಾಗಿ ಕಲಿಸ್ಕೊಳ್ಳಿ. ಎಲ್ಲ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಕಲಿಸ್ಕೋಬೇಕು. ಮೊದಲಿಗೆ ನೀರು ಹಾಕ್ಕೋಬಾರ್ದು. ಇಷ್ಟು ಕಲಿಸ್ಕೊಂಡಾದ್ಮೇಲೆ ನಾನು ಬೇಳೆ ಬೇಯಿಸಿದ ನೀರು ತೆಗೆದಿಟ್ಟಿದ್ನಲ್ವ, ಅದನ್ನು ಹಾಕ್ಕೊಂಡು ಕಲಿಸ್ಕೊತೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ. ಆಮೇಲೆ ಎಕ್ಸ್ಟ್ರಾ ನೀರು ಹಿಡಿಸುತ್ತೆ. ನಾನು ಎಷ್ಟು ನೀರು ಹಿಡಿಸ್ತು ಅಂತ ನಿಮಗೆ ಹೇಳ್ತೀನಿ. ನೀರಾಗಿ ಕಲಿಸ್ಕೋಬಾರ್ದು, ನಾನು ಹೇಳ್ದಂಗೆ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಬಂತು. ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ನಾನೀಗ ಬೌಲ್ ತೋರಿಸಿದ್ನಲ್ಲ, ನೀರು ಇಟ್ಟಿರೋ ಬೌಲು, ಅದರಲ್ಲಿ 1.5 ಬೌಲಷ್ಟು ನೀರು ಖಾಲಿಯಾಗಿದೆ. ಈ ಥರ ಕಲಿಸ್ಕೊಂಡಾದಮೇಲೆ ಇದನ್ನು ಒಂದು 1/4 ಗಂಟೆ ನೆನೆಯೋಕ್ಕೆ ಬಿಟ್ಬಿಡೋಣಂತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕೂಡುತ್ತೆ. ಈ ಹದ ಬರೋ ತನಕ ನೀವು ಕಲಿಸ್ಕೋಬೇಕಾಗತ್ತೆ. ಇದನ್ನು ಒಂದು 1/4 ಗಂಟೆ ಮುಚ್ಚಿಟ್ಬಿಡೋಣಂತೆ. ಚೆನ್ನಾಗಿ ನೆನೆಯುತ್ತೆ. 1/4 ಗಂಟೆ ಆಯಿತು ನೋಡಿ. ಚೆನ್ನಾಗಿ ನೆಂದಿದೆ, ಮೆತ್ತಗೇನೂ ಆಗಿಲ್ಲ. ಬೇಳೆ ಹಾಕಿರ್ತೀವಲ್ವ, ಮೆತ್ತಗಾಗುತ್ತೆ ಅಂತ ಅಂದ್ಕೊಳ್ಳೇಬೇಡ್ರಿ, ತುಂಬ ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ಹಿಟ್ಟು ತೊಗೊತಾ ಇದ್ದೀನಿ. ಉಳಿದಿರೋ ಹಿಟ್ಟಿಗೆ ಮುಚ್ಚಳ ಮುಚ್ಚಿ ಇಟ್ಬಿಡೋಣಂತೆ. ಗಾಳಿಗೆ ಗಟ್ಟಿ ಆದಂಗೆ ಆಗಿಬಿಡುತ್ತೆ. ನಾನು ನೋಡಿ ಈ ಸೈಜಿಂದು ಬಾಣಲಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಬಾಣಲಿ ಇಟ್ಕೋಬೋದು. ಒಂದು ಸ್ಮಾಲ್ ಸೈಜ್ ನಾನ್ ಸ್ಟಿಕ್ ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಿತ್ಳೆಹಣ್ಣಿನ ಗಾತ್ರದಷ್ಟು ಹಿಟ್ಟು ತೊಗೊಂಡು ಚೆನ್ನಾಗಿ ತೊಟ್ಕೊತಾ ಇದ್ದೀನಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ತೊಟ್ಕೊಳ್ಳಿ. ಇಷ್ಟು ತೊಟ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಟಿರೋದು ಮೇಲೆ ಉದುರಿಸ್ಕೊಂಡು ಅದ್ರ ಮೇಲೆ ನಿಧಾನಕ್ಕೆ ತೊಟ್ಕೊತ ಬಂದರೆ ಎಲ್ಲ ಕಡೆ ಚೆನ್ನಾಗಿ ಅರಳುತ್ತೆ. ಮತ್ತು ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ನೋಡಿ ಇದೇ ಥರನೇ ತೊಟ್ಕೋಬೇಕು. ನೋಡಿ ಆ ಬಾಣಲಿ ಯಾವ ಸೈಜ್ ಇದೆಯೋ ಅಷ್ಟಕ್ಕೂ ನಾನು ತೊಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಒಳ್ಳೆ ಕಲರ್ ಬಂದಿದೆ. ಮಧ್ಯಕ್ಕೆ ಈ ಥರ ಒಂದು ಸ್ವಲ್ಪ ಹೋಲ್ ಮಾಡಿ ಸುತ್ತಲೂ ಒಂಚೂರು ಎಣ್ಣೆ ಹಾಕ್ಬಿಡ್ಬೇಕು. ಈ ಥರ ಎಣ್ಣೆ ಹಾಕೋದ್ರಿಂದ ಒಳಗೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಗ್ಯಾಸ್ ಸ್ಟವ್ ಮೇಲೆ ಈಗ ಆ ತೊಟ್ಟಿರೋ ಬಾಣಲಿನೇ ಡೈರೆಕ್ಟಾಗಿ ಇಟ್ಟಿದ್ದೀನಿ. ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗಬೇಕು. ಬಾಣಲಿ ಹಿಂಗೆ ನೀಟಾಗಿ ನೋಡಿ, ನಾನು ತೋರಿಸ್ತಿದ್ದೀನಲ್ಲ ವಿಡಿಯೋದಲ್ಲಿ, ಆ ಥರ ಒಂದು ಸುತ್ಕೊಂತ ಬಾಣಲಿನ ಅಲ್ಲಾಡ್ಸ್ಕೊತ ನೀವು ಮಾಡ್ಕೋಬೇಕಾಗತ್ತೆ. ತುಂಬ ಫ್ಲೇಮು ಜೋರಾಗಿ ಇಟ್ಕೋಬೇಡಿ, ಸಿಮ್ಮಿಗೆ ಇಟ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಚೆನ್ನಾಗಿ ಫ್ರೈ ಆಗಿದೆ. ಮಧ್ಯ ನೋಡಿ ಫ್ರೈ ಆಗಿರೋದು ಕಾಣಿಸ್ತಾ ಇದೆ. ಈ ಟೈಮಲ್ಲಿ ನೀವು ತಗೊಂಡ್ಬಿಡ್ಬೇಕು. ತೆಗ್ದಿದ್ದೀನಿ. ಸ್ವಲ್ಪ ತಣ್ಣಗಾಕೆ ಬಿಟ್ಟಿದ್ದೀನಿ. 1 ನಿಮಿಷ ಬಿಟ್ಟರೆ ತಣ್ಣಗಾಗುತ್ತೆ. ಇವಾಗ ಮೇಲೆಲ್ಲ ಸ್ಮೂತ್ ಇರುತ್ತೆ, ಹೊರಗಡೆ ಮಾತ್ರ ಗರಿಗರಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇದು ತುಂಬ ಫ್ರೈ ಆಗಿರೋದಲ್ಲ, ಈ ಹಿಟ್ಟೆ ರೆಡ್ ಇರೋದ್ರಿಂದ ಈ ಥರ ಕಾಣಿಸ್ತಾ ಇದೆ ಅಷ್ಟೇ.
ಈ ಥರ ಮಾಡ್ಕೊಂಡು ತಿಂದು ನೋಡ್ರಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಮೊಸರು, ತುಪ್ಪ, ಚಟ್ನಿ ಪುಡಿ ಯಾವುದಾದ್ರೂ ತುಂಬ ಚೆನ್ನಾಗಾಗುತ್ತೆ. ಈ ಥರದ್ದು ನೀವು ಮಾಡ್ಕೊಂಡು ಮೂರು ತಿಂತೀರ ನೋಡ್ರಿ, ಅಷ್ಟು ರುಚಿ ಇರುತ್ತೆ. ಕಡಿಮೆ ಪದಾರ್ಥ ಬಳಸಿ ಸಿಂಪಲ್ಲಾಗಿ ರುಚಿಯಾಗಿ ಮಾಡಿರುವ ಈ ಬಾಣಲಿ ರೊಟ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.